ಬಿಜೆಪಿಯ ಕಚೇರಿಗೆ ಗಾಂಧಿ ಫೋಟೋ ಹಾಕೋ ಯೋಗ್ಯತೆ ಅವರಿಗಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ನರೇಗಾ ಬದಲಾವಣೆ ಮಾಡಿರುವಂತಹ ಬಿಜೆಪಿಗೆ ಧಿಕ್ಕಾರವನ್ನ ಕೂಗಿ ಡಿ.ಕೆ. ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಹಾಕುವಂತಹ ಯೋಗ್ಯತೆ ಅಧಿಕಾರ ಅವರಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ಮನರೇಗಾ ಯೋಜನೆಯಲ್ಲಿ ಗಾಂಧೀಜಿಯವರ ಹೆಸರನ್ನು ತೆಗೆದು ಹಾಕಿದ್ದಾರೆ. ಅಂಥವರು ಯಾಕೆ ಗಾಂಧೀಜಿ ಫೋಟೋವನ್ನು ಹಾಕ್ಕೊಳ್ತಾರೆ? ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಏನಿದೆ, ಆ ಯೋಜನೆಯನ್ನ ಇವರು ಹೆಸರನ್ನೇ ಬದಲಾಯಿಸಿ ಬಿಟ್ರು, ಗಾಂಧೀಜಿಯವರನ್ನ ಹೆಸರನ್ನೇ ತೆಗೆದುಹಾಕಿಬಿಟ್ರು. ಎಲ್ಲೋ ಒಂದು ಕಡೆ ಅವರಿಗೆ ಅವಮಾನವನ್ನು ಮಾಡಿದ ರೀತಿ ಆಗ್ಬಿಡ್ತದು. ಹೀಗಾಗಿ ಬಿಜೆಪಿ ಕಚೇರಿಗೆ ಬಿಜೆಪಿಯವರು ಗಾಂಧೀಜಿಯವರ ಒಂದು ಫೋಟೋವನ್ನು ಹಾಕುವಂತಹ ಯಾವುದೇ ಯೋಗ್ಯತೆ ಅವರಿಗಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿ ಹೆಸರು ಗಳಚಿದಂತಹ ನಿಮಗೆ ಏನು ಹಕ್ಕಿದೆ ಅವರ ಫೋಟೋವನ್ನು ಹಾಕ್ಕೊಳ್ಳೋಕೆ, ಅವರ ಹೆಸರನ್ನು ಬಳಸೋಕೆ? ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಹಕ್ಕು ಅವರಿಗಿಲ್ಲ. ಯಾರು ಕೂಡ ಮಾತನಾಡೋ ಹಾಗಿಲ್ಲ. ಕಾಂಗ್ರೆಸ್ ಪಂಚಾಯತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೂಡ ಅಭಿವೃದ್ಧಿಯನ್ನು ಮಾಡಿದೆ, ಅಭಿವೃದ್ಧಿ ಪಡಿಸಿದೆ ಕೂಡ. ಬಿಜೆಪಿಗರು ಕೇವಲ ಹಿಂದೂ ಮುಸ್ಲಿಂ ಮಾತ್ರ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ಅವರನ್ನ ಮಾತ್ರ ಅಭಿವೃದ್ಧಿ ಪಡಿಸ್ತಾ ಇರೋದು. ನಾವು ಪಂಚಾಯತಿಯಿಂದ ಹಿಡಿದು ಪಾರ್ಲಿಮೆಂಟ್ನವರೆಗೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀವಿ, ಕೆಳ ಹಂತದಿಂದ ಬಂದಿದ್ದೀವಿ. ಅಂತಹ ಪಕ್ಷ ನಮ್ಮದು ಕಾಂಗ್ರೆಸ್. ನೀವು ಬಿಜೆಪಿಯವರು ಬರೀ ಧರ್ಮಗಳನ್ನು ನೋಡ್ತೀರಾ, ಮುಸ್ಲಿಂ ಹಿಂದೂಗಳನ್ನು ಮಾತ್ರ ಅಭಿವೃದ್ಧಿ ಪಡಿಸ್ತೀರಾ, ಆ ರೀತಿಯಾಗಿ ಬರೀ ಯೋಚನೆ ಮಾಡ್ತೀರಾ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಗುಡುಕ್ತಾ ಇದ್ದಾರೆ. ಅವರ ಕಚೇರಿಯಲ್ಲಿ ಗಾಂಧಿ ಫೋಟೋ ಇರೋದಿಲ್ಲ. ನಮ್ಮ ಸರ್ಕಾರ ಏನಿದೆ, ರಾಜ್ಯದ ಪ್ರತಿ ಗ್ರಾಮಕ್ಕೆ ನರೇಗಾ ಸಮಾವೇಶವನ್ನು ಮಾಡಿದ್ವಿ, ಮುಟ್ಟಿದೆ. ಅದು ಜನರು ಅದರಿಂದ ಖುಷಿಯಾಗಿದ್ದಾರೆ, ಕೆಲಸವನ್ನು ಮಾಡ್ತಾ ಇದ್ದಾರೆ, ದುಡ್ಡನ್ನು ತೆಗೆದುಕೊಳ್ತಾ ಇದ್ದಾರೆ, ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದೀವಿ. ನಾವು ಬಿಜೆಪಿಗರ ವಿರುದ್ಧ ಅತಿ ದೊಡ್ಡ ಆಂದೋಲನಕ್ಕೆ ಕರೆಯನ್ನು ಕೂಡ ಕೊಟ್ಟಿದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಈ ನರೇಗಾ ಯೋಜನೆ ಏನಿದೆ, ಇದು ಎಷ್ಟೋ ಬಡ ಜನರಿಗೆ ಗ್ರಾಮೀಣ ವರ್ಗದಲ್ಲಿ ಕೆಲಸವನ್ನು ಕೊಡ್ತಾ ಇದೆ. ಜಮೀನು ಇಲ್ಲದೆ ಇರೋರು, ನಾರ್ಮಲ್ ಆಗಿರುವಂತಹ ವ್ಯಕ್ತಿಗಳು, ಬೇರೆ ಬೇರೆ ಕೆಲಸಕ್ಕೆ ಬೇರೆ ಊರಿಗೆ ಹೋಗ್ಬೇಕಾದಂಥವ್ರು ಎಲ್ಲರೂ ಕೂಡ ಇಲ್ಲಿ ಅವರದ್ದೇ ಊರಲ್ಲಿ ಇದ್ಕೊಂಡು ಕೆಲಸವನ್ನು ಮಾಡಬಹುದು, ಸಂಬಳವನ್ನು ತಗೋಬಹುದು. ಒಂದು ದಿನಕ್ಕೆ ಇಷ್ಟಂತ ಕೂಲಿಯ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ. ಇದು ಬಡ ಜನಕ್ಕೆ ತುಂಬ ಉಪಯೋಗ ಆಗ್ತಾ ಇತ್ತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಏನಿದೆ, ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಅಂತಹ ಕಾರ್ಯಕ್ರಮವನ್ನು, ಅಂತಹ ಒಂದು ಯೋಜನೆಯನ್ನ, ಅದರ ಹೆಸರನ್ನೇ ಬದಲಾಯಿಸಿದ್ರಿ. ನೀವು ಹೆಸರನ್ನು ಬದಲಾಯಿಸಿದ್ರೆ ತಪ್ಪಿಲ್ಲ, ಆದರೆ ಆ ಹೆಸರಲ್ಲಿದ್ದಂತಹ ಗಾಂಧೀಜಿಯವರ ಒಂದು ಹೆಸರನ್ನೇ ತೆಗೆದುಹಾಕಿಬಿಟ್ರಲ್ಲ, ಅದು ಕೂಡ ನಿಜಕ್ಕೂ ಕೂಡ ನಾವು ಯಾರು ಒಪ್ಪೋಕೆ ತಯಾರಾಗಿಲ್ಲ. ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಅಥವಾ ದೇಶದ ಭಕ್ತಿ ಇರುವಂತಹ ಜನರು ಕೂಡ ಅದನ್ನು ವಿರೋಧ ಮಾಡ್ತಾರೆ. ಬಿಜೆಪಿ ಆ ರೀತಿಯಾದ ನಡೆಯನ್ನು ನಡೀತಾ ಇದೆ, ದ್ವೇಷದ ಒಂದು ರಾಜಕಾರಣವನ್ನು ಮಾಡ್ತಾ ಇದೆ. ಗಾಂಧೀಜಿ ಹೆಸರ ಕೈಬಿಟ್ಟು ಅವರ ಅವನತಿಯನ್ನು ಅವರೇ ಆರಂಭ ಮಾಡಿಕೊಳ್ತಾ ಇದ್ದಾರೆ. ಹೀಗಾಗಿ ಗಾಂಧೀಜಿಯವರ ಫೋಟೋವನ್ನು ಅವರ ಕಚೇರಿಯಲ್ಲಿ ಹಾಕ್ಕೊಳ್ಳೋಕೆ, ಗಾಂಧೀಜಿಯವರ ಒಂದು ಹೆಸರನ್ನು ಹೇಳೋಕೆ ಬಿಜೆಪಿಗೆ ಯಾವುದೇ ರೀತಿಯಾದಂಥ ಒಂದು ಹಕ್ಕಿಲ್ಲ. ಮತ್ತು ಕಾಂಗ್ರೆಸ್ ಬಗ್ಗೆ ಮಾತನಾಡೋಕ್ಕೆ ಕೂಡ ಯಾವ ನೈತಿಕ ಹಕ್ಕನ್ನು ಕೂಡ ಅವರು ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಇದ್ರ ಬಗ್ಗೆ ಮಾತನಾಡಿದರೆ, ಮತ್ತೆ ನಾವು ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡ್ತೀವಿ ಬಿಜೆಪಿಗರ ವಿರುದ್ಧ. ಈ ಒಂದು ಯೋಜನೆಯ ಹೆಸರನ್ನು ಕೂಡಲೇ ಬದಲು ಮಾಡಬೇಕು, ಮೊದಲೇ ಹೆಂಗಿತ್ತು ಅದೇ ರೀತಿಯಾಗಿರ್ಬೇಕಿಲ್ಲ. ಈ ಕೊಟ್ಟಿರುವಂತಹ ಹೆಸರಲ್ಲೇ ಗಾಂಧೀಜಿಯವರ ಒಂದು ಹೆಸರನ್ನು ಸೇರಿಸಿದ್ರೂ ಪರವಾಗಿಲ್ಲ, ನಮಗೆ ಗಾಂಧೀಜಿಯವರ ಹೆಸರು ಬರಬೇಕಲ್ಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್, ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಮಾಡ್ತೀವಿ ನಾವು ದೇಶದಾದ್ಯಂತ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.